ಏ ವೇದ, ಸುಮ್ಮನೆ ಹೀಗೆ ನಿಂತ್ಬಿಟ್ರೆ ಹೇಗೆ? ಅದೇನಾಯ್ತು ಅಂತ ಹೇಳು. ಅಣ್ಣ ಹಾಸ್ಪಿಟಲ್ ಇದ್ದಿದ್ದು ಸತ್ಯ. ಅದು ಗೊತ್ತಿರೋ ವಿಚಾರನೇ, ಮುಂದಕ್ಕೆ ಹೇಳು. ಅವನ ಆಸ್ಪತ್ರೆಗೆ ಯಾಕಮ್ಮ ಹೋಗಿದ್ದ? ಏನಾಗಿತ್ತು ಅವನಿಗೆ? ಅಣ್ಣ ಪಾಯ್ಸನ್ ತಗೊಂಡಿದ್ದಂತೆ ಪಪ್ಪ. ನೀನು ಹೇಳ್ತಿರೋದು ಸತ್ಯನಮ್ಮ? ಸತ್ಯ ಪಪ್ಪ. ಅವ್ರು ಟ್ರೀಟ್ ಮಾಡಿದ ಡಾಕ್ಟ್ರೇ ಈ ವಿಷಯ ಹೇಳಿದ್ದು. ಓ ಮೈ ಗಾಡ್, ಇಲ್ಲ, ನನ್ನ ಕೈಲಿ ಇದನ್ನ ನಂಬೋಕ್ಕಾಗ್ತಲ್ಲ. ನಮ್ಮ ಅಶೋಕ ವಿಷ ತಗೊಳ್ಳೋದು ಅಂದ್ರೆ? ಚಿರು, ನನ್ನ ಬಂಗಾರ ನೀನು. ಏನು ಬುದ್ಧಿವಂತನೋ ನೀನು. ಎಲ್ಲರೂ ಅಶೋಕ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾನೆ ಅಂತ ಅನ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಅಂದ್ರೆ ನಮ್ಮ ಅಶೋಕ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ನಾ? ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥದ್ದು ಏನಾಗಿತ್ತು ಅವನಿಗೆ? ಇಷ್ಟು ದೊಡ್ಡ ಮನೆ, ದೊಡ್ಡ ಕಂಪ್ನಿ, ಬಿಸ್ನೆಸ್ ಇದನ್ನೆಲ್ಲ ಬಿಟ್ಟು ನಮ್ಮ ಅಶೋಕ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ನಾ? ಛೇ 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 ಛೇ, ಕೃಷ್ಣ ಪ್ರಸಾದ್ ಫ್ಯಾಮಿಲಿಗೆ ಅವಮಾನ ಇದು. ಮನೆ ಬಿಟ್ಟು ಹೋಗಿ ವಿಷ ತಗೊಂಡು ಅನಾಥನಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ನೆನೆಸ್ಕೊಂಡ್ರೇನೆ ನನಗೆ ಹೊಟ್ಟೆಲ್ ಸಂಕಟ ಆಗ್ತಾ ಇದೆ. ಛೇ 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 ಛೇ, ನಮ್ಮ ಅಶೋಕ್ಗೆ ಈ ದುರ್ಗತಿ ಬರಬಾರ್ದಿತ್ತು. ಇಲ್ಲ, ನಾನು ಇದನ್ನ ನಂಬೋದಿಲ್ಲ. ಅಶೋಕ ಹಾಗೆಲ್ಲ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ಮ ಅಶೋಕ ಒಬ್ಬ ಮೆಚೂರ್ಡ್ ಜೆಂಟ್ಲ್ಮನ್. ಅದು ಅಲ್ಲದೆ ನಮ್ಮ ಕೃಷ್ಣ ಪ್ರಸಾದ್ ಕುಟುಂಬದಲ್ಲಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ದುರ್ಬಲ ಮನಸ್ಸಿನವರು ಯಾರೂ ಇಲ್ಲ. ರೀ, ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋ ಥರ ನಾಟಕ ಮಾಡೋರ್ನ ಎಬ್ಸೋದಕ್ಕಾಗಲ್ಲ ರೀ. ಪಾಪ ನಮ್ಮ ಅಶೋಕ್ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿದ್ದ ಅನ್ಸತ್ತೆ. ಅದಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ಬೋದು. ವೇದ, ನೀನು ಹೇಳು ಮಗಳೇ, ಅವನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಯಾರಂತೆ? ಅವನು ಯಾಕಲ್ಲಿ ಹೋದ ಅಂತ ಏನಾದ್ರೂ ಗೊತ್ತಾಯ್ತಾ? ಅಶೋಕಣ್ಣ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಪಪ್ಪ. ಆದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ಬ ಹುಡುಗಿ ಮತ್ತೆ ಹೆಂಗ್ಸ್ ಅಂತ ಹೇಳಿದ್ರು. ಹುಷಾರಶು. ಥ್ಯಾಂಕ್ಸ್ ರಾಗಿಣಿ. ನೀನು ಹೊರಡು. ಅಮ್ಮ, ನೀವು ಹೊರಡಿ. ಅಶು, ನೀ ಏನು ಯೋಚನೆ ಮಾಡಬೇಡ. ನನಗೇನು ಆಗಲ್ಲ. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವು ಹೊರಡಿ. ಅಶು, ಮನೆಗೆ ಹೋಗಿ ಎಲ್ಲರ ಹತ್ರ ಮಾತಾಡಿ ನಂಗೆ ಕಾಲ್ ಮಾಡು. ಸರಿ, ಆಯ್ತು. ಪ್ಲೀಸ್ ಅಶು, ಮರಿಬೇಡ. ಕಾಲ್ ಮಾಡ್ತೀಯ ಅಲ್ವಾ? ಖಂಡಿತ ಮಾಡ್ತೀನಿ. ನೀವು ಹೊರಡಿ.
ನಮ್ಮ ಅಶೋಕನ ಜೊತೆಗಿದ್ದ ಹುಡುಗಿ ಮತ್ತೆ ಆ ಹೆಂಗ್ಸ್ ಯಾರು ಅನ್ನೋದು ಮೊದಲು ಗೊತ್ತಾದ್ರೆ ಉಳಿದಿದ್ದೆಲ್ಲ ವಿಷಯ ಗೊತ್ತಾಗತ್ತೆ. ಭವಾನಿ ಹಾಸ್ಪಿಟಲ್ ಕೇಳಿದಾಗ ಏನಂದ್ರು? ಅವಳು ಅಶೋಕ್ ಫ್ರೆಂಡ್ ಅಂತ ಹೇಳಿದ್ಲಂತೆ. ಅವ್ರು ನೋಡೋದಕ್ಕೆ ಹೇಗಿದಾರಂತೆ? ಒಂದು 25-26 ವರ್ಷದ ಹುಡುಗಿ. ಅವ್ರ ಜೊತೆ ಇದ್ದಿದ್ದ ಹೆಂಗ್ಸ್ಗೆ ಒಂದು 50 ವರ್ಷ ಇರ್ಬೋದಂತೆ. ಮೊದಲು ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಕೃಪಾಕರ್, ಸ್ವಲ್ಪ ನೋಡಿ. ನನಗೊಂದು 10 ನಿಮಿಷ ಟೈಮ್ ಕೊಡಿ, ಅದ್ಯಾರು ಅಂತ ನಾನು ಕಂಡು ಹಿಡಿತೀನಿ. ವೇದಾ, ಅಶೋಕ್ ಅವ್ರ ಕಂಡೀಷನ್ ಹೇಗಿತ್ತಂತೆ? ಡಾಕ್ಟರ್ ಹೇಳಿದ ಪ್ರಕಾರ ಅವ್ರ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ವಂತೆ. ಕಂಡೀಷನ್ನು ಸ್ವಲ್ಪ ಸೀರಿಯಸ್ ಅಂತ ಹೇಳ್ತಿದ್ರು. ಕಂಡೀಷನಲ್ಲಿ ಅಶೋಕ ಆಸ್ಪತ್ರೆಯಿಂದ ಯಾಕೆ ಹೊರಗಡೆ ಹೋದ? ಯಾವ ಕಡೆಯಿಂದ ಯೋಚನೆ ಮಾಡಿದ್ರು ಬರೀ ಕನ್ಫ್ಯೂಸೇ ಆಗ್ತಿದೆಯಲ್ಲ. ಹೇಳಿ ಕೃಪಾಕರ್ ಸರ್. ಅಶೋಕ್ ಎಲ್ಲಿ? ನನಗೆ ಗೊತ್ತಿಲ್ಲ ಸರ್. ನೀನು ಅಶೋಕ್ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ನನಗೆ ಗೊತ್ತಿದೆ. ಸರ್ ಅದು ಅಶೋಕ್ ಎಲ್ಲಿದ್ದಾನೆ? ಬೆಳಿಗ್ಗೆ ಫೋನ್ ಮಾಡಿ ಅಶೋಕ್ ಎಲ್ಲಿದ್ದಾನೆ ಅಂತ ವಿಚಾರಿಸಿದ್ದಕ್ಕೆ ನನಗೆ ಗೊತ್ತಿಲ್ಲ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟೆ ಅಲ್ಲ? ಅಶೋಕ್ ಕಾಣೆ ಆಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅದು ಗೊತ್ತಿದೆಯಾ ನಿನಗೆ? ಅಶೋಕ್ ಜೊತೆ ಒಂದು ಹುಡುಗಿ ಮತ್ತೆ ಒಂದು ಹೆಂಗಸು ಇದ್ರು ಅನ್ನೋದು ಗೊತ್ತಾಗಿದೆ. ಅವನಿಗೆ ಜ್ಯೂಸಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿಕೊಟ್ಟಿರೋದು ಯಾರು ಅಂತ ಇನ್ವೆಸ್ಟಿಗೇಟ್ ಆಗುತ್ತೆ. ಅಲ್ಲಿ ಏನು ನಡೆಯಿತು ಎಲ್ಲ ಡೀಟೇಲ್ ಆಗಿ ಹೇಳು. ಸರ್ ಅಶೋಕ್ ಜ್ಯೂಸ್. ಏನಾಯ್ತು? ಯಾಕೆ ಹಿಂಗಾಡ್ತಿದ್ಯಾ? ರಾಗಿಣಿ,
ಯಾಕಮ್ಮ ಇಬ್ಬರು ಹಿಂಗ್ ಬಿದ್ದಿದ್ದೀರಾ ಎದ್ದೋಡಿ. ಅಮ್ಮ 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 ಅಶು ಎಲ್ಲಿ? ಡಾಕ್ಟರ್, ಅವ್ರು ಯಾಕೆ ಹೀಗೆಲ್ಲ ಆಯ್ತು? ಅವರು ಪಾಯ್ಸನ್ ತಗೊಂಡಿದ್ದಾರೆ. ಅಷ್ಟೇ ಸರ್. ಜ್ಯೂಸ್ಗೆ ವಿಷ ಬೆರೆಸಿದ್ಯಾರು? ಇಲ್ಲ ಸರ್, ನಾನು ವಿಷ ಮಿಕ್ಸ್ ಮಾಡಿಲ್ಲ. ಅದು ಹೇಗೆ ಮಿಕ್ಸ್ ಆಯಿತು ನನಗೆ ಗೊತ್ತೇ ಇಲ್ಲ ಸರ್. ಸರ್ ಪ್ಲೀಸ್ ನನ್ನ ಕಾಪಾಡಿ ಪ್ಲೀಸ್. ಈಗ ಅಶೋಕ್ ಎಲ್ಲಿದ್ದಾನೆ? ಅಶು ಇವಾಗ ತಾನೇ ಮನೆಗೆ ಹೋಗ್ತೀನಿ ಅಂತ ಹೇಳ್ದ. ನಾವು ಡ್ರಾಪ್ ಮಾಡ್ಬಿಟ್ಟು ಬಂದ್ವಿ. ಮನೆ ಹತ್ರನಾ? ಹೌದು ಸರ್, ಅವರೇ ಇವಾಗ ಮನೆ ಹತ್ರ ಡ್ರಾಪ್ ತಗೊಂಡ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆ ಒಳಗೆ ಬರ್ಬೋದು ಅನ್ಸುತ್ತೆ. ಅವನು ಮನೆಗೆ ಬರ್ಬೋದು, ಆದರೆ ನೀನು ತುಂಬ ರಿಸ್ಕಲ್ಲಿ ಸಿಕ್ಕಾಕೊಂಡಿದ್ಯಾ. ಏನು ಹೇಳ್ತಿದ್ದೀರಾ ನೀವು? ಆಯ್ತು, ಹೆದರಬೇಡ. ನಾನು ನಿನ್ನನ್ನು ಕಾಪಾಡ್ತೀನಿ, ಆದರೆ ಅದಕ್ಕೊಂದು ಷರತ್ತಿದೆ. ಅದನ್ನು ಪಾಲಿಸ್ತೀನಿ ಅಂತ ನೀನು ನನಗೆ ಮಾತು ಕೊಟ್ಟರೆ ನಾನು ನಿನ್ನನ್ನು ಸೇಫ್ ಮಾಡ್ತೀನಿ. ಶರತ್ತ ಏನು ಸರ್ ಅದು? ಇನ್ನು ಮುಂದೆ ನೀನು ನಾನು ಹೇಳ್ದ ಹಾಗೆ ಕೇಳಬೇಕು. ಸರಿ ಸರ್, ಆಯಿತು. ಗುಡ್. ಒಂದು ಕ್ಷಣನೂ ಯೋಚನೆ ಮಾಡದೆ ಒಪ್ಕೊಂಡ್ಬಿಟ್ಟಲ್ಲ. ಬಾಯ್. ಮಾವ, ಅಶೋಕ್ ಜೊತೆ ಇದ್ದಿದ್ದು ನಮ್ಮ ಕಂಪ್ನಿ ಅಕೌಂಟ್ಸ್ ಹೆಡ್ ಜಾನಕಿ ಮತ್ತು ಅವ್ರ ಅಮ್ಮ. ಅವ್ರು ಯಾಕೆ ಅಶೋಕ್ ಜೊತೆ ಇದ್ರು? ಜಾನಕಿ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಫ್ಯಾಕ್ಟ್ರಿ ಹತ್ರ ಅಶೋಕ್ ಒಬ್ಬನೇ ಕೂತಿದ್ನಂತೆ. ಅವನ್ನ ಹೋಗಿ ಮಾತಾಡ್ಸೋಣ ಅಂತ ಇವಳು ಹೋಗಿದ್ದಾಳೆ. ಅಷ್ಟರಲ್ಲಿ ಅವನು ವಾಮಿಟ್ ಮಾಡ್ಕೊಂಡಂತೆ. ಅದಕ್ಕೆ ಇಮಿಡಿಯೇಟ್ ಆಗಿ ಅವಳು ಹಾಸ್ಪಿಟಲ್ಗೆ ಸೇರಿಸಿದಾಳೆ. ಸಹಾಯಕ್ಕೆ ಇರಲಿ ಅಂತ ಅವಳ ಅಮ್ಮನ್ನು ಕರ್ಕೊಂಡ್ಲಂತೆ. ಅಲ್ಲ, ಹೀಗಾಗಿದೆ ಅಂತ ನಮ್ಗೆ ಯಾರಿಗಾದ್ರೂ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಹೌದಲ್ವಾ? ಆ ಹುಡುಗಿನ ಹತ್ರ ನಮಗೆ ಫೋನ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಅಶೋಕೆ ಹೇಳಿದ್ನಂತೆ, ಮನೆಯವ್ರಿಗೆ ಯಾರಿಗೂ ಹೇಳೋದು ಬೇಡ, ಗಾಬರಿ ಆಗ್ತಾರೆ ಅಂತ. ಅದಕ್ಕೆ ಅವಳು ಯಾರಿಗೂ ಹೇಳಲಿಲ್ವಂತೆ. ಅಷ್ಟೇ ಅಲ್ಲ,
ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಹಾಸ್ಪಿಟ್ಲಿಂದ ಹೋಗಿ ಅಂತ ಅವಳು ಹೇಳಿದ್ಲಂತೆ. ಆದರೆ ಅದಕ್ಕಿಂತ ಮುಂಚೆನೇ ಅಶೋಕ್ ಹೊರಟೋದ್ನಂತೆ. ಈಗ ಅಶೋಕ್ ಎಲ್ಲಿದಾರಂತೆ? ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದ್ನಂತೆ. ಅಶೋಕ್ ಮನೆಗೆ ಬರ್ತಿದಾರಂತ? ಹೌದು. ಯಾವಾಗ ಬರ್ತಾರಂತೆ? ಎಷ್ಟೊತ್ತಾಯ್ತಂತೆ ಹೊರಟು? ಒಂದು 10 ನಿಮಿಷದ ಹಿಂದೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿದಾನಂತೆ. ಸತ್ಯ, ನಮ್ಮ ಅಶೋಕ್ ಮನೆಗೆ ಬರ್ತಿದ್ದಾನಲ್ಲ, ನಮ್ಗಷ್ಟೇ ಸಾಕು. ದೇವ್ರೆ, ನಮ್ಮ ಅಶೋಕನ್ನ ಮನೆಗೆ ವಾಪಸ್ ಕಳಿಸ್ಕೊಟ್ಟಿಯಲ್ಲ, ನಿನಗೆ ಎಷ್ಟು ಕೈ ಮುಗಿದ್ರೂ ಸಾಲದು. ಅದಕ್ಕೆ ನಿಮ್ಮ ಖುಷಿ ತಾನೆ ಅಣ್ಣ ಮನೆಗೆ ಬರ್ತಿದ್ದಾನೆ. ನೋಡಿ, ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಅಶೋಕ ಈಗ ಮನೆಗೆ ವಾಪಸ್ ಬರ್ತಿದ್ದಾನೆ. ಈಗ ಅವನ ಮನಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ. ಅವನು ನಾವು ಒಬ್ಬರ ಮೇಲೆ ಒಬ್ಬರು ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ. ಅವನ ಪಾಡ್ಗೋನ ಬಿಟ್ಬಿಡಿ. ಮೊದಲು ಅವನು ಸೆಟ್ಲ್ ಆಗಲಿ, ಆಮೇಲೆ ನಿಧಾನವಾಗಿ ಟ್ರೀಟ್ಮೆಂಟ್ ಶುರು ಮಾಡಿಸೋಣ. ಪ್ರೀತಿಯಿಂದ ಮಾತಾಡಿಸಿ ಅವನನ್ನು ಕೂರಿಸ್ಕೊಂಡು ವಿಷಯ ಯಾಕಪ್ಪ ತಗೊಂಡೆ ಅಂತ ಕೇಳೋಣ. ಈಗ ಯಾರು ಏನು ಅವನು ಬಲವಂತ ಮಾಡ್ಬಿಡಿ ಪ್ಲೀಸ್, ಅರ್ಥ ಆಯ್ತಾ? ಅವನೇ ಬರ್ತಾನೋ ಅಥವಾ ಅವನ ಬಾಡಿನೇ ಬರುತ್ತೋ ಕಾಯ್ತಾ ಕೂತೀನಿ.